ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವದ ಪ್ರಯುಕ್ತವಾಗಿ ಕಲಬುರಗಿ ನಗರದಲ್ಲಿ ಕ್ರೀಡಾ ಉತ್ಸವವನ್ನು ದಿನಾಂಕ 9/4/2025 ಪ್ರಾರಂಭಗೊಂಡು 12/4/25 ಕಾರ್ಯಕ್ರಮವನ್ನು ಜಗತ್ ವೃತ್ತದಲ್ಲಿ ನಿಂಬೂನಿಮನಿ ಗಾರ್ಡನ್ನ ಗ್ರೌಂಡಿನಲ್ಲಿ ಈ ಕಾರ್ಯಕ್ರಮಗಳನ್ನು ಜರುಗುತ್ತವೆ. ಮೊದಲನೇ ದಿವಸ 9/10/2025 ಸಾಯಂಕಾಲ 5 ಗಂಟೆಗೆ ಕ್ರೀಡಾ ಉತ್ಸವದ ಉದ್ಘಾಟನಾ ಸಮಾರಂಭವನ್ನು ನಡೆಯುತ್ತೆ. ಅದರ ಜೊತೆಗೆ ಹಗ್ಗ ಜಗ್ಗಾಟ ಮಹಿಳೆಯರ ಮತ್ತು ಪುರುಷರ ನಮ್ಮ ಕಲಬುರಗಿಯಲ್ಲಿರ್ತಕ್ಕಂಥ ಎಲ್ಲ ವಾರ್ಡಿನ ಎಲ್ಲ ಜನಾಂಗದ ಎಲ್ಲ ಸಮಸ್ತ ಜನತೆ ಎಲ್ಲರೂ ಆ ಓಣಿಯಿಂದ 10 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಇದಕ್ಕೆ ಒಂದು ನೋಂದಣಿ ಮಾಡಿಕೊಂಡು ಅವರಿಗೆಲ್ಲರಿಗೂ ಎಷ್ಟು ಜನ ಟೀಮ್ಗಳು ಬರ್ತವೆ ಅವರಿಗೆಲ್ಲರಿಗೂ ಟಿ ಶರ್ಟಿನ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನೋಂದಣಿ 5ನೇ ತಾರೀಕೊಳಗಾಗಿ ಈ ಕ್ರೀಡಾ ಇವತ್ತು ನಾಳೆ 7ನೇ ತಾರೀಕುವರೆಗೂ ಅವರು ನೋಂದಣಿಗಳನ್ನು ಮಾಡಿಕೊಳ್ಬಹುದು. ಅದ್ರ ಜೊತೆಗೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕುಸ್ತಿಪಟುಗಳು ರಾಜ್ಯ ಮತ್ತು ಅಂತಾರಾಷ್ಟ್ರ ಮಟ್ಟಿಗೆ ಆಡ್ತಕ್ಕಂಥ ಕುಸ್ತಿಪಟುಗಳು ಮಹಿಳೆಯರು ಮತ್ತು ಪುರುಷರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ 10/4/2025 ಪುರುಷರ ಕಬಡ್ಡಿ ಪಂದ್ಯಾವಳಿ ಅಂತರ ಜಿಲ್ಲೆ ಎಲ್ಲ ಜಿಲ್ಲೆಗಳಿಂದ ಕಬಡ್ಡಿ ಪಂದ್ಯಾವಳಿಗಳ ಕ್ರೀಡಾಪಟುಗಳು ಬರ್ತಾ ಇದ್ದಾರೆ, ಈಗಾಗಲೇ ನೋಂದಣಿ ಆಗಿದ್ದಾವೆ. ಅದ್ರ ಜೊತೆಗೆ 11/4/2025 ಪುರುಷರ ವಾಲಿಬಾಲ್ ಪಂದ್ಯಾವಳಿ ಅವು ಕೂಡ ಎಲ್ಲ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಹಾಗೂ ಗುಲ್ಬರ್ಗದ ಎಲ್ಲ ಇಲ್ಲಿ ಇರ್ತಕ್ಕಂಥ ವಾಲಿಬಾಲ್ ತಂಡಗಳು ಕೂಡ ಬರಬೇಕು. ಅವತ್ತಿನ ದಿವಸ ಬಂದು 7ನೇ ತಾರೀಕೊಳಗಾಗಿ ಇದನ್ನು ನೋಂದಣಿಗಳನ್ನು ಮಾಡ್ಕೋಬೇಕು. ವಿಶೇಷವಾಗಿ ಕಲಬುರಗಿಯಲ್ಲಿ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಯನ್ನು ಕಲಬುರಗಿಯಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾರಾಷ್ಟ್ರದ ತಂಡಗಳು ಸಾಂಸ್ಕೃತಿಕ ನೃತ್ಯದ ತಂಡಗಳನ್ನು ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾವೆ. ಪಿಕ್ಚರಲ್ಲಿ ಮಾಡ್ತಕ್ಕಂಥವ್ರು ಸೀರಿಯಲಲ್ಲಿ ಮಾಡ್ತಕ್ಕಂಥ ನೃತ್ಯ ತಂಡಗಳು ಬರ್ತಾ ಇದ್ದಾವೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಲಬುರಗಿಯಲ್ಲಿ ಇರ್ತಕ್ಕಂಥ ಎಲ್ಲ ಓಣಿ ಜನರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಷ್ಟು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರಿಗೆಲ್ಲರಿಗೂ ಟಿ ಶರ್ಟಿನ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲ ಕಲಬುರಗಿ ಜನತೆಗೆ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಬರ್ತಕ್ಕಂಥ 14ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಆ ಜನ್ಮ ದಿನಾಚರಣೆಯನ್ನು ಕಲಬುರಗಿಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಮತ್ತು ಸುಮಾರು 25 ವರ್ಷಗಳ ಆಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರುಗಳು ಸೇರಿಕೊಂಡು ಒಂದು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯನ್ನು ಮಾಡಿ ಅದರ ಅಧ್ಯಕ್ಷರಾಗಿ ವಾಸು ವಂಟಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಲಬುರಗಿ ನಗರದಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಕಲಬುರಗಿ ನಗರದಲ್ಲಿ ಒಂದು ವಿಜೃಂಭಣೆಯಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಏನು ಆ ದಿವಸದಂದು ಇಡೀ ನಗರದಾದ್ಯಂತ ಎಲ್ಲ ಸೀರಿಯಲ್ಗಳು ಹಾಕೋದ್ರ ಮುಖಾಂತರ ಮತ್ತು ಒಂದು ಹಬ್ಬದ ವಾತಾವರಣ ಮಾಡೋದ್ರ ಮುಖಾಂತರ ಸಂಜೆ 4 ಗಂಟೆಗೆ ಕೇಂದ್ರ ಬಸ್ ನಿಲ್ದಾಣದಿಂದ ಮೆರವಣಿಗೆಯನ್ನು ಬರ್ತದೆ. ಆ ಮೆರವಣಿಗೆಯಲ್ಲಿ ಇಡೀ ಜಿಲ್ಲೆಯ ಎಲ್ಲ ಜನರು ಇವತ್ತಿನ ದಿವಸ ಭಾಗವಹಿಸ್ತಾ ಇದ್ದಾರೆ. ಆ ಮೆರವಣಿಗೆಗೆ ನಾಶಿಕ್ಲಿಂದ ಡೋಲು, ಮಹಾರಾಷ್ಟ್ರದಿಂದ ಡಿಫ್ರೆಂಟ್ ಆಗಿರ್ತಕ್ಕಂಥ ಹಲ್ಲಿಗೆ, ಡೊಳ್ಳು, ಸಿಂಗು ಅನೇಕ ಕಲಾ ಪ್ರಕಾರಗಳು ಇವತ್ತಿನ ದಿವಸ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ. ಅದು ಅದ್ಧೂರಿಯಾಗಿರ್ತಕ್ಕಂಥ ಒಂದು ಶಾಂತ ರೀತಿಯಿಂದ ಬಾಬಾ ಸಾಹೇಬರ ಎಲ್ಲ ಕಟೌಟ್ಗಳನ್ನು ಮೆರವಣಿಗೆ ಮಾಡಿ ಸಾಯಂಕಾಲ 6 ಗಂಟೆಗೆ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಭಾರೀ ಬಹಿರಂಗ ಸಭೆಯನ್ನು ಇವತ್ತಿನ ದಿವಸ ಆಯೋಜನೆಯನ್ನು ಮಾಡಿದ್ದೀವಿ ಬಂದವು. ಆ ಭಾರೀ ಬಹಿರಂಗ ಸಭೆಯ ಉದ್ಘಾಟನೆಯನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪಂಚಾಯತ್ ರಾಜ್ ಮತ್ತು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿರ್ತಕ್ಕಂಥ ITBT ಮಿನಿಸ್ಟರ್ ಆಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಧಾಕೃಷ್ಣ ಸಾಹೇಬರು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ರಾಯಚೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಭಾಗವಹಿಸ್ತಾ ಇದ್ದಾರೆ. ದರ್ಶನಾಪುರ ಸಾಹೇಬರು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರುಗಳು ಮತ್ತು ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇವತ್ತಿನ ದಿವಸ ಆ ದಿವಸ 14ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮದು ಮನವಿ ಏನಾದಂದರೆ ಈ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಮತ್ತು ಬಹಿರಂಗ ಸಭೆಯಲ್ಲಿ ನಾಡಿನಾದ್ಯಂತ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ಅವರೆಲ್ಲರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ.